ಹಾಯ್ ಹಲೋ ನಮಸ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವಿದ್ಯಾ ಮಲ್ನಾಡ್ ಅಂಬಿ ಇದ್ದಾಗ ಮಂಡ್ಯದ ಕಡೆ ತಿರುಗಿ ನೋಡಿದ ಸುಮಕ್ಕನ ಜನ ಒಪ್ತಾರ ಆಗ ಬರದೆ ಈಗ ಬಂದ್ರೆ ಮಂಡ್ಯ ಮಂದಿ ಗೆಲ್ಲಿಸ್ತಾರ ಮಂಡ್ಯದಲ್ಲಿ ಗೆಲ್ಲೋದು ಗೌಡರ ಅಭಿಮಾನವೋ ಅಂಬಿ ಅನುಕಂಪವೋ ನಿಖಿಲ್ ಬೆನ್ನಿಗೆ ಗೌಡರ ಬಲ ಸುಮಲತಾ ಬೆನ್ನಿಗೆ ಅಂಬಿ ಹೆಸರು ಕರುಣೆನ ಜಾತಿನ ಏನ್ ಹೇಳುತ್ತೆ ಮಂಡ್ಯ ರಾಜಕೀಯದ ಇತಿಹಾಸ ಇಬ್ರು ಮಂಡ್ಯಕ್ಕೆ ಹೊಸಬ್ರೆ ಸದ್ಯಕ್ಕದು ಜೆಡಿಎಸ್ ಕೋಟೆ ಅನ್ನೋದು ಮಾತ್ರ ವಾಸ್ತವ ಇದುವೇ ಹೊತ್ತಿನ ವಿಶೇಷ ಗೌಡರ ಮೊಮ್ಮಗ ವರ್ಸಸ್ ಅಂಬಿ ಪತ್ನಿ ಇನ್ನು ಲೋಕ ಚುನಾವಣೆಯ ಡೇಟ್ ಫಿಕ್ಸ್ ಆಗಿಲ್ಲ ಆದ್ರೆ ಈಗಾಗಲೇ ಮಂಡ್ಯ ರಣಕಣ ರಂಗೇರೋದಕ್ಕೆ ಶುರುವಾಗಿದೆ ಇದಕ್ಕೆ ಕಾರಣ ಇಷ್ಟೇ ಈ ಬಾರಿ ಇಲ್ಲಿ ಮುಖಾಮುಖಿ ಆಗ್ತಾ ಇರೋದು ಗೌಡ್ರ ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿ ಮತ್ತು ಅಂಬಿ ಪತ್ನಿ ಸುಮಲತಾ ಇಬ್ರು ಕೂಡ ಚಿತ್ರರಂಗದವರೇ ಹಾಗೆ ಇಬ್ರೂನು ಹೊರಗಿನವರು ಆದ್ರೆ ಸುಮಲತಾ ಅನುಕಂಪದ ಅಲಿಯನ್ನ ನಂಬಿ ಕಣಕ್ಕಿಳಿತಾ ಇದ್ರೆ ನಿಖಿಲ್ ಗೌಡರ ಅಭಿಮಾನವನ್ನೇ ಬಂಡವಾಳ ಮಾಡಿಕೊಂಡು ಸುಮಲತಾ ವಿರುದ್ಧ ತೊಡೆ ತಟ್ಟಕ್ಕೆ ಶುರುವಾಗಿದ್ದಾರೆ ಹಾಗಾದ್ರೆ ಮಂಡ್ಯದ ಜನ ತಲೆಬಾಗೋದು ಅನುಕಂಪಕ್ಕ ಅಥವಾ ಜಾತಿಗ ಹ್ಯಾವ್ ಅ ಲುಕ್ ಮಂಡ್ಯದಲ್ಲಿ ಗೆಲ್ಲೋದು ಗೌಡರ ಅಭಿಮಾನವೋ ಅಂಬಿ ಅನುಕಂಪವೋ ನಿಖಿಲ್ ಬೆನ್ನಿಗೆ ಗೌಡರ ಬಲ ಸುಮಲತಾ ಬೆನ್ನಿಗೆ ಅಂಬಿ ಹೆಸರು ಕರುಣೆಯೋ ಜಾತಿಯೋ ಏನ್ ಹೇಳುತ್ತೆ ಮಂಡ್ಯ ರಾಜಕೀಯ ಇತಿಹಾಸ ಇಬ್ಬರು ಮಂಡ್ಯಕ್ಕೆ ಹೊಸಬರೇ ಸದ್ಯಕ್ಕದು ಜೆಡಿಎಸ್ ಕೋಟೆ ಅನ್ನೋದು ವಾಸ್ತವ ಸದ್ಯಕ್ಕೆ ಮಂಡ್ಯ ಜೆಡಿಎಸ್ ನ ಭದ್ರಕೋಟೆ ಹಾಗಂತ ನಿಖಿಲ್ ಗೆದ್ದು ಬಿಡ್ತಾರಾ ಸುಮಲತಾ ಸೋತು ಬಿಡ್ತಾರಾ ಇದೇ ನೋಡಿ ಇವತ್ತಿನ ಚರ್ಚೆ ಇಬ್ಬರಿಗೂ ಈ ಮಂಡ್ಯ ರಣಕಣ ಈಗ ಈಸಿಯಾಗಿ ನುಂಗಲು ಆಗದ ಉಗುಳಲು ಆಗದ ಸ್ಥಿತಿಯನ್ನ ತಂದಿಟ್ಟಿದೆ ಯಾರೊಬ್ಬರಿಗೂ ಗೆಲುವು ಸುಲಭ ಅಲ್ಲ ಹಾಗಂತ ಸೋಲು ಖಚಿತ ಅಂತಾನೂ ಹೇಳೋಕಾಗ್ತಿಲ್ಲ ಯಾಕಂದ್ರೆ ಮಂಡ್ಯದಲ್ಲಿ ಈ ಬಾರಿ ಗೆಲ್ಲೋದು ಅನುಕಂಪವೋ ಜಾತಿಯೋ ಅನ್ನೋದು ತೀರಾ ಸಸ್ಪೆನ್ಸ್ ಆಗಿಬಿಟ್ಟಿದೆ ಸುಮಲತಾಗೆ ಕೈ ಹಿಡಿಯುತ್ತಾ ಅಂಬಿ ಸಾವಿನ ಅನುಕಂಪ ಮಂಡ್ಯ ಜನ ಸುಮಕ್ಕಾಗೆ ಅಂತಾರ ಅಯ್ಯೋ ಪಾಪ ಅನುಕಂಪ ಇದೆಲ್ಲ ಮಂಡ್ಯದಲ್ಲಿ ನಡೆದಿಲ್ಲ ಅನ್ಕೊಂಡಿದೀವಿ ಯಾಕೆ ಈಗ ಆಲ್ರೆಡಿ ಬೇರೆ ಕ್ಷೇತ್ರಗಳೆಲ್ಲ ಅನುಕಂಪದಲ್ಲಿ ಏನಂತ ವರ್ಕೌಟ್ ಆಗಿಲ್ಲ ಇಲ್ಲೂ ಆಗಲ್ಲ ಅಂತ ಅನ್ಕೊಂಡಿದೀವಿ ಇಂಥ ಒಂದು ಭ್ರಮೆಯಲ್ಲೇ ಇವತ್ತು ಸುಮಕ್ಕ ಮಂಡ್ಯ ರಣಕಣಕ್ಕೆ ಜಿಗಿದಂತಿದೆ ಅಷ್ಟಕ್ಕೂ ಅವರೇ ಹೇಳಿಕೊಂಡ ಹಾಗೆ ಅವರಿಗೆ ರಾಜಕೀಯ ಹೊಸದು ಅಷ್ಟೇ ಅಲ್ಲ ಅಂಬಿ ಬದುಕಿರೋವರೆಗೂ ಎಂದೂ ಸುಮಲತಾ ರಾಜಕೀಯ ಬಗ್ಗೆ ತಲೆಕೆಡಿಸಿಕೊಂಡವರಲ್ಲ ಮಂಡ್ಯದ ಬಗ್ಗೆಯೂ ಅಷ್ಟು ಗಮನ ಹರಿಸಿದವರೂ ಅಲ್ಲ ಆದ್ರೆ ಯಾವಾಗ ಅಂಬಿ ಕಾಲವಾದ್ರೋ ಆಗ ಸುಮಕ್ಕಾಗೆ ಮಂಡ್ಯ ಜನರ ಪ್ರೀತಿಯ ಆಶೀರ್ವಾದವಾಗಿತ್ತು ಅಂಬಿ ಮಂಡ್ಯದಲ್ಲಿ ಗಳಿಸಿದ್ದ ಪ್ರೀತಿ ಬಗ್ಗೆ ಅರಿವಾಗಿತ್ತು ಇದೇ ಕಾರಣಕ್ಕೆ ಕೆಲ ಅಂಬಿ ಅಭಿಮಾನಿಗಳು ಚುನಾವಣೆಗೆ ನಿಲ್ಬೇಕು ಅಂತ ಸುಮಲತಾಗೆ ಒತ್ತಡ ಹಾಕ್ತಿದ್ದ ಹಾಗೆ ಸುಮಲತಾ ರಾಜಕೀಯಕ್ಕೆ ಬರೋ ನಿರ್ಧಾರ ಮಾಡಿಬಿಟ್ರು ಹಾಗಾಗಿ ಇವತ್ತು ಸುಮಕ್ಕಾಗೆ ಅಂಬಿ ಸಾವಿನ ಅನುಕಂಪವೇ ಬಂಡವಾಳವಾಗಿದೆ ಅಂಬಿ ಪ್ರೀತಿಯ ಅಲೆಯಲ್ಲೇ ಗೆದ್ದು ಬಿಡ್ತೀನಿ ಅನ್ನೋ ಭ್ರಮೆಯಲ್ಲಿದ್ದಾರೋ ಅಥವಾ ಅಂಬಿ ಅಭಿಮಾನಿಗಳ ಮಾತಿಗೆ ತಲೆ ದೂಗ್ತಿದ್ದಾರೋ ಗೊತ್ತಿಲ್ಲ ಆದ್ರೆ ಸುಮಕ್ಕ ಅಂಬಿ ಅಭಿಮಾನಿಗಳ ಸೂತ್ರಧಾರಿಯಂತೆ ವರ್ತಿಸ್ತಾ ಇರೋದು ಮಾತ್ರ ಸತ್ಯ ಅಭಿಮಾನಿಗಳು ಹೇಳಿದ್ರು ಅಂತ ಸುಮಕ್ಕ ಸಿದ್ದರಾಮಯ್ಯ ಬಳಿ ಟಿಕೆಟ್ಗಾಗಿ ಮನವಿ ಮಾಡಿದ್ರು ಟಿಕೆಟ್ ಕಷ್ಟ ಅಂತ ಹೇಳ್ತಿದ್ದ ಹಾಗೆ ಪಕ್ಷೇತರವಾಗಿ ನಿಲ್ಲಲು ಸಿದ್ಧವಾಗಿದ್ದಾರೆ ಇನ್ನು ಇವತ್ತು ಸಿದ್ದರಾಮಯ್ಯ ನೇರವಾಗಿ ಸುಮಲತಾಗೆ ಟಿಕೆಟ್ ಕೊಡಲು ಸಾಧ್ಯವಿಲ್ಲ ಎಂದಿದ್ದಾರೆ ಸುಮಲತಾ ಅವರಿಗೆ ಅದು ಜೆಡಿಎಸ್ ಸಿಟ್ಟಿಂಗ್ ಎಂಪಿ ಇರೋದ್ರಿಂದ ಅದು ನಮಗೆ ಬರಲ್ಲ ಅದು ನಮಗೆ ಕಾಂಗ್ರೆಸ್ ಬರಲ್ಲ ಅಲಯನ್ಸ್ನಲ್ಲಿ ಇಟ್ ವಿಲ್ ಗೋ ಟು ಜೆಡಿಎಸ್ ಪಕ್ಷೇತರ ನಿಲ್ಲೋದು ಬಿಡೋದು ಅವ್ರಿಗೆ ಸೇರುತ್ತಲ್ವ ಅದು ಅವ್ರಿಗೆ ಬಿಟ್ಟು ವಿಚಾರ ಈಗ ನಾವು ಕಾಂಗ್ರೆಸ್ಗೆ ಅದು ಪಾರ್ಲಿಮೆಂಟ್ ಸೀಟ್ ಬರಲ್ಲ ಅಂದಮೇಲೆ ನಾವು ಸುಮಲತಾ ಅವರು ಕೂಡ ಪ್ರಶ್ನೆ ಉದ್ಭವ ಆಗದೇ ಇಲ್ವ ಅವತ್ತು ಅಂಬಿಗೆ ಅಭಿಮಾನಿಗಳೇ ರಾಜಕಾರಣ ಬೇಡ ಅಂದಿದ್ರು ಇವತ್ತು ಸುಮಲತಾನ ನಿಜಕ್ಕೂ ಕೈ ಹಿಡಿತಾರೇನು
ಮಂಡ್ಯದ ನಾಡಿ ಮಿಡಿತವನ್ನ ಅರ್ಥ ಮಾಡಿಕೊಳ್ಳೋದೇ ಕಷ್ಟ. ಒಂದ್ ಕಾಲದಲ್ಲಿ ಅಂಬಿಯನ್ನ ಕೇಂದ್ರ ಸಚಿವರಾಗುವ ಮಟ್ಟಕ್ಕೆ ಮಾಡಿದ್ದ ಮಂಡ್ಯ ನಂತರದಲ್ಲಿ ಹೀನಾಯ ಸೋಲುಗಳನ್ನ ಕಾಣುವಂತೆ ಮಾಡಿತ್ತು. ಅಭಿಮಾನಿಗಳಂತೂ ನೇರವಾಗಿ ಅಣ್ಣ ನಾನು ನಿನ್ನ ಅಭಿಮಾನಿ, ಆದ್ರೆ ನಿನಗೆ ರಾಜಕಾರಣ ಬೇಡ, ಸೂಟ್ ಆಗೋಲ್ಲ, ಸಾರಿ ನಾನು ನಿನಗೆ ಓಟ್ ಹಾಕೋಲ್ಲ ಅಂತ ನೇರವಾಗಿ ಹೇಳಿದ್ರು. 2009ರಲ್ಲಿ ಲೋಕ ಚುನಾವಣೆಗೆ ನಿಂತಾಗ ಸೋಲಿಸಿದ್ರು. ಆದ್ರೆ 2013ರಲ್ಲಿ ವಿಧಾನಸಭೆಗೆ ನಿಂತಾಗ ಕಾಂಗ್ರೆಸ್ ಅಲಿಯಲ್ಲಿ ಗೆದ್ದು ಬಂದಿದ್ರು. ಆಗ ಅವರಿಗೆ ವರದಾನ ಆಗಿದ್ದು ತಾರಾ ವರ್ಚಸ್ಸಲ್ಲ. ಆಗ ರಾಜ್ಯದಲ್ಲಿದ್ದ ಬಿಜೆಪಿಯ ಆಡಳಿತ ವಿರೋಧಿ ಅಲೆ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅಂಬರೀಶ್ ಸಚಿವರಾದ್ರೂ ಹದಗೆಟ್ಟ ಆರೋಗ್ಯ ಅವರನ್ನ ಮಂಡ್ಯ ಕಡೆ ತಲೆ ಹಾಕದಂತೆ ಮಾಡಿಬಿಟ್ಟಿತ್ತು. ಒಂದು ಕಡೆ ಮಂಡ್ಯ ಜನಸಂಪರ್ಕ ಕಡಿತವಾಯ್ತಾ ಹೋಯ್ತು, ಮತ್ತೊಂದು ಕಡೆ ಅಂಬಿಯ ಆಪ್ತ ವಲಯ ಅಂಬಿ ವರ್ಚಸ್ಸಿಗೆ ಧಕ್ಕೆ ತಂತು. ಇದರ ನಡುವೆಯೇ ಕಾಂಗ್ರೆಸ್ ಸಚಿವ ಸ್ಥಾನದಿಂದ ಅಂಬಿಯನ್ನ ಕೈಬಿಟ್ಟಿದ್ದು ಅವಮಾನ ಆದಂತಾಯಿತು. ಇದೆಲ್ಲದರ ಪರಿಣಾಮ ಅಂಬಿ ತಮ್ಮ ಕೊನೆ ದಿನಗಳಲ್ಲಿ ರಾಜಕೀಯದಿಂದ ದೂರ ಉಳಿಯಲು ಆರಂಭಿಸಿದ್ರು. ಈ ರಾಜಕಾರಣ ನನಗೇ ಸಾಕು, ಕುಟುಂಬಕ್ಕೆ ಬೇಡ ಅಂತ ಹೇಳಿದ್ರು. ಇದೇ ಕಾರಣಕ್ಕೆ ಕಾಂಗ್ರೆಸ್ ಮನೆಗೆ ಹೋಗಿ ಬಿ ಫಾರಂ ಕೊಟ್ಟರು ಅಂಬಿ ಒಪ್ಪಲಿಲ್ಲ. ಆದ್ರೆ ತೆರೆಮರೆಯಲ್ಲಿ ಜೆಡಿಎಸ್ಗೆ ಸಹಾಯ ಮಾಡಿದ್ರು ಅನ್ನೋ ಮಾತು ಕೂಡ ಇದೆ. ಸುಮಲತಾ ಅವ್ರಿಗೆ ಇಲ್ಲಿ ವಿಧಾನಸಭೆಯಲ್ಲಿಯೇ ಅಂಬರೀಷ್ ಅವರು ನಾನೇನು ಕೆಲಸ ಮಾಡಿಲ್ಲ, ನಾನು ಸೋಲ್ತೀನಿ ಅಂತೇಳಿ ಮನೆಗೆ ತಗೊಂಡೋಗಿ ಬಿ ಫಾರಂ ಕೊಟ್ಟರು ಕೂಡ ತಿರಸ್ಕಾರ ಮಾಡಿ ಅವರು ನನಗೆ ಬೇಕಾಗಿಲ್ಲ ಅಂತೇಳಿ ಬೇರೆಯವರು ಕೊಡಿಸಿದ್ರು ಕಾಂಗ್ರೆಸ್ ಟಿಕೆಟ. ಈಗಿರುವಾಗ MP ಎಲೆಕ್ಷನ್ಗೆ ಸುಮಲತಾ ಅವರು ನಿಂತ್ಕೋದ್ರೆ ಸೋಲುದಂತೂ ಸತಸಿದ್ಧ. ಅವ್ರಿಗೆ ಜನವೊಲು ಇಲ್ಲ, ಅಂಬರೀಷೇ ಏನು ಮಾಡಲಿಲ್ಲ, ಅವರ ಯಜಮಾನರು ಇವರೇನು ಮಾಡೋರು ಅನ್ನೋ ಜನಗಳ ಅಭಿಪ್ರಾಯ ಇದೆ. ಆದ್ದರಿಂದ ಈ ಲೋಕಸಭೆ ಚುನಾವಣೆಗೆ ಸುಮಲತಾ ಅವರು ನಿಂತ್ಕದೇ ಇರುವುದೇ ತುಂಬ ಒಳ್ಳೆಯದು. ಏನೇ ಆದ್ರೂ ಮಂಡ್ಯದಲ್ಲಿ ಅಂಬಿ ಕಟ್ಟಿದ್ದ ಕೋಟೆ ಮಾತ್ರ ಛಿದ್ರವಾಗಿದ್ದಂತೂ ಸತ್ಯ. ಜನ ಅಂಬಿಯನ್ನ ಒಬ್ಬ ಕಲಾವಿದನಾಗಿ ನೋಡಲು ಇಷ್ಟಪಟ್ಟರೆ ಹೊರತು ರಾಜಕಾರಣಿಯಾಗಿ ನೋಡಲು ಬಯಸಲಿಲ್ಲ. ಅಂಬಿಯ ಅಂತಿಮ ಯಾತ್ರೆಗೆ ಇಡೀ ಮಂಡ್ಯ ಮರುಗಿದ್ದು ಕಲಾವಿದ ಅಂಬಿ ಮೇಲಿನ ಅಭಿಮಾನಕ್ಕೆ ಹೊರತು ರಾಜಕಾರಣಿ ಅಂಬಿಗಾಗಲ್ಲ. ಆದ್ರೆ ಈ ಪ್ರೀತಿಗೆ ಮರುಳಾಗಿರೋ ಸುಮಲತಾ ಇದೇ ಚುನಾವಣೆಯಲ್ಲಿ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಭಾವಿಸಿದಂತಿದೆ. ಅಂಬಿ ಅಭಿಮಾನಿಗಳು ಒತ್ತಡ ಹಾಕ್ತಿದ್ದ ಹಾಗೆ ಈಗ ಸುಮಲತಾ ತಮ್ಮನ್ನ ಅಂಬಿ ಅಭಿಮಾನಿಗಳು ಗೆಲ್ಲಿಸ್ತಾರೆ ಅನ್ನೋ ನಂಬಿಕೆಯಲ್ಲಿ ಕಣಕ್ಕೆ ಧುಮುಕ್ತಿದ್ದಾರೆ. ಆದ್ರೆ ಅದು ಅಷ್ಟು ಸುಲಭನಾ ಅನ್ನೋದೇ ಈಗಿನ ಪ್ರಶ್ನೆ. ಇವತ್ತು ಸುಮಲತರು ಕೂಡ ಅಷ್ಟೇ. ಇವತ್ತು ಮಂಡ್ಯದಲ್ಲಿ ಅಂಬರೀಷ್ ಅವ್ರ ಬಗ್ಗೆ ಅಪಾರವಾದಂಥ ಚಲನಚಿತ್ರ ನಟದಲ್ಲಿ ಕೆಲಸ ಮಾಡಿದ್ರು, ಅಭಿಮಾನ ಇತ್ತು. ಆದರೆ ರಾಜಕೀಯ ಕ್ಷೇತ್ರದಲ್ಲಿ ಅಂಬರೀಷ್ ಅವರ ಪಾತ್ರನೂ ಏನೂ ಇಲ್ಲ. ಹಾಗಾಗಿ ಇವತ್ತು ಚಲನಚಿತ್ರ ನಟ ನಟಿಯರು ಮಂಡ್ಯ ಜಿಲ್ಲೆಗೆ ಬೇಡ. ಸುಮಲತಾ ಆಗಲಿ ಮತ್ತು ನಿಖಿಲ್ ಕುಮಾರಸ್ವಾಮಿ ಆಗಲಿ ಬೇಡ. ಇಲ್ಲಿ ಜನ ಜೊತೆ ಬೆರೆಯುವಂಥ ವ್ಯಕ್ತಿಗೆ ಮತವನ್ನು ನೀಡಬೇಕು. ಇಲ್ಲಿ ಜನ ಜೊತೆ ಬೆರೆಯುವಂಥ ವ್ಯಕ್ತಿಗಳನ್ನ ಮತ ಹಾಕೋದ್ರ ಮುಖಾಂತರ ಜಿಲ್ಲೆ ಜನತೆ ಒಗ್ಗೂಡಬೇಕು ಅಂತಕ್ಕಂಥ ನಾವು ಜಿಲ್ಲೆ ಜನತೆ ಮನವಿ ಮಾಡ್ತೀವಿ. ದೊಡ್ಡ ಸಂಖ್ಯೆಯಲ್ಲಿ ಸುಮಲತಾ ಅವ್ರ ಮತಗಟ್ಟೆ ಇತ್ತು. ಇಲ್ಲಿವರೆಗೂ ಯಾವುದೇ ಚುನಾವಣೆಗೆ ಬಂದು ಅವರು ಮತದಾನವನ್ನು ಅಂಬರೀಷ್ ಅವರು ಇದ್ದಾಗಲೂ ಕೂಡ ಮತದಾನ ಮಾಡುವಂಥದ್ದು ಉದಾಹರಣೆ ಯಾವುದೂ ಇಲ್ಲ. ಇವತ್ತು ಚಲನಚಿತ್ರ ನಟಿಯಾಗಿ ಹಾಗೂ ಅಂಬರೀಷ್ ಅವರ ಧರ್ಮಪತ್ನಿಯಾಗಿ ಅವರು ಸಿಂಪತಿ ಕೊಡಬೇಕಾಯ್ತು, ಜಿಲ್ಲೆ ಜನತೆ ಕೊಟ್ಟಿದ್ದಾರೆ. ಅದನ್ನು ಚುನಾವಣೆಗೆ ಬಳಸ್ಕೊಂಡು ನಾವು ಚುನಾವಣೆಗೆ ಹೋಗ್ತೀವಿ ಅಂತಕ್ಕಂಥದ್ದು ಎರಡೂ ಪಾರ್ಟಿಯ ನಿಲುವನ್ನು ನಾವು ಖಂಡಿಸ್ತೀವಿ. ಸುಮಲತಾಗೆ ಸೆಡ್ಡು ಹೊಡೆದಿರೋದು ಗೌಡ್ರ ಕುಡಿ. ಗೌಡ್ರ ಬಲ ದಕ್ಕಿಸಿಕೊಳ್ತಾರಾ ಈ ತೆಲುಗು ಅಮ್ಮಾಯಿ? ಸುಮಲತಾ ಪಕ್ಷೇತರ ಸ್ಪರ್ಧಿಯಾಗಿ ನಿಲ್ಲೋದು ಖಚಿತವಾದ್ರೆ ಇಲ್ಲಿ ಗೌಡ್ರ ಕುಡಿ ನಿಖಿಲ್ ಕುಮಾರಸ್ವಾಮಿಯೇ ಪ್ರಬಲ ಪೈಪೋಟಿ. ನಿಖಿಲ್ ಕೂಡ ಸುಮಲತಾ ಅವರಂತೆ ಹೊರಗಿನವರೇ ಆದ್ರೂ ಅಟ್ ಫೈನಲಿ ಮಂಡ್ಯದಲ್ಲಿ ಗೌಡ ಸಮುದಾಯವೇ ನಿರ್ಣಾಯಕ. ಹೀಗಾಗಿ ತೆಲುಗು ಅಮ್ಮಾಯಿ ಆಗಿರೋ ಸುಮಲತಾ ಅವರಿಗೆ ಗೌಡ್ರ ಸಪೋರ್ಟ್ ಸಿಗುತ್ತಾ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆಯಾಗಿದೆ. ಯಾಕಂದ್ರೆ ಮಂಡ್ಯ ಈಗ ಜೆಡಿಎಸ್ನ ಭದ್ರಕೋಟೆ. 3 ಸಚಿವರು, 5 ಶಾಸಕರು. ಸಾಧ್ಯನಾ ಸುಮಲತಾಗೆ ಮತ್ತೆ ಅಂಬಿ ಕೋಟೆ ಕಟ್ಟೋದು? ಹಾಗಂತ ಅಸಾಧ್ಯ ಅಂತಾನೂ ಹೇಳೋಕಾಗ್ತಿಲ್ಲ. ಎಸ್, ಸುಮಲತಾ
ತೆಲುಗು ಅಮ್ಮಾಯಿನೇ, ಆದ್ರೂ ಸೋಲು ಕಷ್ಟ ಅಂತಾನೂ ಹೇಳಕ್ಕಾಗ್ತಿಲ್ಲ. ನಿಖಿಲ್ ಗೆದ್ದು ಬಿಡ್ತಾರೆ ಅಂತ ತೀರ್ಮಾನಕ್ಕೂ ಬರಕ್ಕಾಗ್ತಿಲ್ಲ. ಯಾಕೆ ಕನ್ಫ್ಯೂಷನ್ ಅಂತಿದ್ದೀರಾ? ನಿಖಿಲ್ಗೂ ಮಂಡ್ಯ ರಣಕಣದಲ್ಲಿ ಸವಾಲ್ಗಳಿದೆ. ಯಾವ್ದಾ ಸವಾಲು? ಸುಮಲತಾ ತೆಲುಗು ಅಮ್ಮಾಯಿ ಅನ್ನೋ ಕಾರಣಕ್ಕೆ ನಿಖಿಲ್ಗೆ ಗೆಲುವಿನ ಹಾದಿ ಅಷ್ಟೊಂದು ಸುಲಭ ಆಗಿಲ್ಲ. ಸುಮಲತಾ ಗೆಲ್ಲೋದು ಎಷ್ಟು ಕಷ್ಟನೋ ಅದೇ ರೀತಿ ನಿಖಿಲ್ ಗೆಲ್ಲೋದು ಕೂಡ ಅಷ್ಟೇ ಕಷ್ಟ. ಹಾಗಾದ್ರೆ ನಿಖಿಲ್ಗೆ ಇರೋ ಸವಾಲೇನು? ಸುಮಲತಾಯಿಂದ ನಿಖಿಲ್ ಹಾದಿಗಿರೋ ಎಡರು ತಡರುಗಳೇನು? ಹ್ಯಾವ್ ಅ ಲುಕ್. ಜಾತಿ ಬಲವೊಂದರಿಂದಲೇ ಸುಮಾಗೆ ಸೈಡ್ ಹೊಡಿತಾರ ನಿಖಿಲ್? ಇಲ್ಲ ಆ ಕಾರಣಕ್ಕೆ ಸುಮಲತಾ ಮುಂದೆ ಆಗ್ತಾರ ಡಲ್? ಮೊದಲೇ ಹೇಳಿದಾಗೆ ಮಂಡ್ಯ ಈಗ ಫುಲ್ ಜೆಡಿಎಸ್ನ ಭದ್ರಕೋಟೆ. ಇದೇ ಕಾರಣಕ್ಕೆ ಕಾಂಗ್ರೆಸ್ ಮಂಡ್ಯನ ಜೆಡಿಎಸ್ಗೆ ಬಿಟ್ಟುಕೊಟ್ಟಿದೆ. ಇದೊಂದೇ ಕಾರಣಕ್ಕೆ ಸುಮಲತಾಗೆ ಟಿಕೆಟ್ ಇಲ್ಲ ಅಂತ ಕೈ ನಾಯಕರು ಸ್ಪಷ್ಟಪಡಿಸಿದ್ದಾರೆ. ಹಾಗಂತ ಮಂಡ್ಯದಲ್ಲಿ ನಿಖಿಲ್ ಗೆಲ್ಲೋದು ಅನ್ನೋ ತೀರ್ಮಾನಕ್ಕೂ ಬರಲಾಗ್ತಿಲ್ಲ. ಯಾಕಂದ್ರೆ ಮಂಡ್ಯದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಕಾರ್ಯಕರ್ತರು ಬದ್ಧ ವೈರಿಗಳು. ಕಳೆದ ಲೋಕಸಭಾ ಉಪಚುನಾವಣೆಯ ವೇಳೆ ಜೆಡಿಎಸ್ ಅಭ್ಯರ್ಥಿಗೆ ಕೈ ನಾಯಕರು ಸಾಥ್ ನೀಡದೆ ಇದ್ದಿದ್ದಕ್ಕೆ ಬಿಜೆಪಿಗೆ 2 ಲಕ್ಷ ಮತಗಳು ಹೋಗಿದ್ವು. ಈಗಲೂ ಕೂಡ ಕೈ ಕಾರ್ಯಕರ್ತರು ಕಾಂಗ್ರೆಸ್ನ ತವರು ಮಂಡ್ಯನ ಉಳಿಸಿಕೊಳ್ಳಿ ಅಂತ ನಾಯಕರ ಬಳಿ ಕೇಳಿಕೊಳ್ತಾಲೇ ಇದ್ದಾರೆ. ಆದ್ರೆ ಮೈತ್ರಿ ಸರ್ಕಾರ ಇರೋದ್ರಿಂದ ಕೈ ನಾಯಕರು ಕೂಡ ಮಂಡ್ಯನ ಕೈ ಚೆಲ್ಲಿ ಕೂತಿದ್ದಾರೆ. ಹಾಗಂತ ಕಾಂಗ್ರೆಸ್ ಕಾರ್ಯಕರ್ತರು ಜೆಡಿಎಸ್ಗೆ ಸಪೋರ್ಟ್ ಮಾಡೋಕೆ ತಯಾರಿಲ್ಲ. ಅದರಲ್ಲೂ ಗೌಡ್ರ ಕುಡಿಯನ್ನ ಗೆಲ್ಲಿಸೋದು ಸುತಾರಾಂ ಇಷ್ಟ ಇಲ್ಲ. ಹಾಗಾಗಿ ಮೈತ್ರಿ ನೆಪದಲ್ಲಿ ಬಹಿರಂಗವಾಗಿ ಸುಮ್ಮನಿದ್ದು ಒಳಗೊಳಗೆ ಸುಮಲತಾಗೆ ಕೆಲಸ ಮಾಡೋ ಲಕ್ಷಣಗಳು ಗೋಚರಿಸ್ತಾ ಇದೆ. ಕೈ ಕಾರ್ಯಕರ್ತರು ಅಂಬಿ ಅಭಿಮಾನಿಗಳೇ ಸುಮಲತಾ ಗೆಲುವಿಗೆ ಜೀವಾಳ. ಪಕ್ಷೇತರವಾಗಿ ನಿಲ್ಲೋ ಸುಮಾಗೆ ಆಧಾರವಾಗುತ್ತಾ ಕಮಲ? ಇದು ಕೂಡ ಸುಮಲತಾಗೆ ಪ್ಲಸ್ ಪಾಯಿಂಟ್. ಮೊದಲೇ ಕೈ ಕಾರ್ಯಕರ್ತರಿಗೆ ಜೆಡಿಎಸ್ ಪರ ಕೆಲಸ ಮಾಡುವುದು ಇಷ್ಟ ಇಲ್ಲ. ಇದೇ ಕಾರಣಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಸುಮಲತಾಗೆ ಟಿಕೆಟ್ ಕೊಡಿ ಅಂತ ದುಂಬಾಲು ಬಿದ್ದಿದ್ರು. ಜೊತೆಗೆ ಟಿಕೆಟ್ ಸಿಗದಿದ್ರೆ ಏನಂತೆ ಪಕ್ಷೇತರವಾಗಿ ನಿಲ್ಲಿ, ನಾವು ಸಪೋರ್ಟ್ ಮಾಡ್ತೀವಿ ಅಂತ ಸುಮಲತಾ ಅವರನ್ನ ಹುರಿದುಂಬಿಸಿದ್ರು. ಇದರಲ್ಲಿ ಅಂಬಿ ಅಭಿಮಾನಿಗಳು ಕೂಡ ಸೇರ್ಕೊಂಡಿದ್ದಾರೆ. ಸುಮಲತಾ ಕೂಡ ಇವರನ್ನೇ ನಂಬಿಕೊಂಡು ಚುನಾವಣೆಗೆ ಇಂಡಿಪೆಂಡೆಂಟ್ ಆಗಿ ನಿಂತರೂ ಪರವಾಗಿಲ್ಲ, ಸ್ಪರ್ಧಿಸೋದು ಪಕ್ಕಾ ಅಂದಿದ್ದಾರೆ. ಇನ್ನು ಇಲ್ಲಿ ಸುಮಲತಾಗೆ ಬಿಜೆಪಿ ಕೂಡ ಸಪೋರ್ಟ್ ಮಾಡಲು ಮುಂದಾಗಿದೆಯಂತೆ. ಅದಕ್ಕೂ ಕಾರಣ ಇದೆ. ಬಿಜೆಪಿಗೆ ಕುಮಾರಸ್ವಾಮಿ ಬದ್ಧ ವೈರಿ. ಇದಕ್ಕೆ ಕಳೆದ ಚುನಾವಣೆಯಲ್ಲಿ ಅಧಿಕಾರ ತಪ್ಪಿಸಿದ್ದೇ ಮೂಲ ಕಾರಣ. ಒಂದು ವೇಳೆ ಬಿಜೆಪಿ ಅಭ್ಯರ್ಥಿ ಹಾಕಿದ್ರೆ ಓಟುಗಳು ಚದುರಗೊಂಡು ಎಲ್ಲಿ ಕುಮಾರಸ್ವಾಮಿ ಮಗ ನಿಖಿಲ್ ಗೆದ್ದು ಬಿಡ್ತಾರೋ ಅನ್ನೋ ಆತಂಕ ಬಿಜೆಪಿಗಿದೆಯಂತೆ. ಈ ಕಾರಣಕ್ಕಾಗಿ ನಾವು ಗೆಲ್ಲದೆ ಹೋದ್ರೂ ಚಿಂತಿಲ್ಲ, ಆದ್ರೆ ವೈರಿ ಮಾತ್ರ ಗೆಲ್ಬಾರ್ದು ಅನ್ನೋ ಹಠಕ್ಕೆ ಬೀಳೋ ಬಿಜೆಪಿ ಅಂತಿಮವಾಗಿ ಸುಮಲತಾಗೆ ಸಪೋರ್ಟ್ ಮಾಡೋ ಸಾಧ್ಯತೆಯನ್ನ ತಳ್ಳಿ ಹಾಕೋ ಹಾಗಿಲ್ಲ. ಇನ್ನು ಜೆಡಿಎಸ್ನಲ್ಲೂ ನಿಖಿಲ್ ಅಭ್ಯರ್ಥಿ ಆಗಿರೋದಕ್ಕೆ ಒಳಗೊಳಗೆ ಅಸಮಾಧಾನ ಇದೆ. ಗೌಡ್ರ ಕುಟುಂಬದ ರಾಜಕಾರಣದ ಬಗ್ಗೆ ದಳವಾಯಿಗಳಿಗೂ ಬೇಗುದಿ ಇದೆ. ಹಾಗಂತ ಯಾರು ಅದನ್ನ ಹೊರಹಾಕಿ ದೇವೇಗೌಡರನ್ನ ಎದುರು ಹಾಕೊಳ್ಳೋ ಶಕ್ತಿ ಕೂಡ ಇಲ್ಲ. ಆದ್ರೆ ಇದು ಹೊರಗೆ ಬಹಿರಂಗ ಆಗದೆ ಒಳಗೊಳಗೆ ಸುಮಲತಾ ಪರ ತಿರುಗಿಕೊಳ್ತು ಅಂದ್ರೆ ಆಗಲೂ ನಿಖಿಲ್ಗೆ ಇದು ಕಷ್ಟ. ಹೀಗೆ ಸುಮಲತಾಗೆ ಅಂಬಿ ಅಭಿಮಾನಿಗಳ ಜೊತೆಗೆ ಕಾಂಗ್ರೆಸ್ ಕಾರ್ಯಕರ್ತರು, ಬಿಜೆಪಿ ಹಾಗೂ ಜೆಡಿಎಸ್ ಅತೃಪ್ತರು ಸೇರಿಕೊಂಡು ಬಿಟ್ರೆ ಇತ್ತ ನಿಖಿಲ್ ಮೊದಲ ಅಟೆಂಪ್ಟ್ನಲ್ಲೇ ಸೋಲಿನ ಕಹಿ ಅನುಭವಿಸಬೇಕಾಗುತ್ತೆ. ಆದ್ರೆ ಇದು ಈಗ ಹೇಳಿದಷ್ಟು ಸುಲಭವಲ್ಲ. ನಿಖಿಲ್ಗೂ ಗೆಲುವಿನ ಹಾದಿ ಸರಾಗವಾಗಲಿದೆ. ಹಾಗಾದ್ರೆ ನಿಖಿಲ್ ಸುಮಲತಾಗಿರೋ ಅನುಕಂಪದ ಅಲೆ ವಿರುದ್ಧ ಈಜಿ ಗೆಲ್ತಾರಾ? ಅದ್ಯಾವ ಕಾರಣದಿಂದ ನಿಖಿಲ್ ಮುಂದಿನ ಸವಾಲುಗಳನ್ನೆಲ್ಲ ದಾಟಿ ರಣಕಣದಲ್ಲಿ ಅಬ್ಬರಿಸಲಿದ್ದಾರೆ ಗೊತ್ತಾ? ಅಷ್ಟಕ್ಕೂ ನಿಖಿಲ್ಗೆ
ಸುಮಲತಾಗಿಂತಲೂ ಒಂದು ಕೈ ಹೆಚ್ಚಿಗೆ ಲಾಭ ಆಗೋ ಆ ವಿಚಾರ ಯಾವುದು? ಸುಮಲತಾ ಬೆನ್ನಿಗೆ ಅಂಬಿ ಅಭಿಮಾನಿಗಳು, ಕೈ ಕಾರ್ಯಕರ್ತರು, ಬಿಜೆಪಿ ಯಾರೇ ನಿಂತರೂ ಕೂಡ ನಿಖಿಲ್ನ ಗೆಲುವು ಪಕ್ಕಾ ಅಂತಾರೆ. ಅದಕ್ಕೆ ಮುಖ್ಯ ಕಾರಣ ಏನು ಅಂತ ಒಮ್ಮೆ ಕೇಳಿದ್ರೆ ಮೊದಲು ಅಲ್ಲಿ ಕೇಳಿ ಬರೋದೆ ಮಂಡ್ಯ ಈಗ ಸಂಪೂರ್ಣವಾಗಿ JDS ನ ಭದ್ರಕೋಟೆ ಅಂತ. 7 JDS ಗೆದ್ದಿದೆ. ಎಲ್ಲಕ್ಕಿಂತ ಹಿಂದೆಂದೂ ಬರದ ಸುಮಕ್ಕ ಈಗ ಎಲೆಕ್ಷನ್ ಹಿನ್ನೆಲೆಯಲ್ಲಿ ಮಂಡ್ಯಗೆ ಕಾಲಿಟ್ಬಿಟ್ರೆ ಜನ ಗೆಲ್ಲಿಸ್ಬೇಕಾ ಅನ್ನೋ ಪ್ರಶ್ನೆ ಕೂಡ ಸದ್ಯಕ್ಕಿದ್ದಿದೆ. ಅಂಬಿ ಇದ್ದಾಗ ಮಂಡ್ಯ ಕಡೆ ತಿರುಗಿ ನೋಡದ ಸುಮಕ್ಕನ ಜನ ಒಪ್ತಾರ. ಆಗ ಬರದೆ ಈಗ ಬಂದ್ರೆ ಮಂಡ್ಯ ಮಂದಿ ಗೆಲ್ಲಿಸ್ತಾರ. ಇದೇ ಈಗ ಸುಮಕ್ಕನಿಗೆ ಮುಳುವಾಗಿರೋದು. ಈ ಹಿಂದೆ ಎಂದೂ ಸುಮಲತಾ ಮಂಡ್ಯ ಕಡೆ ತಿರುಗಿ ನೋಡಿರ್ಲಿಲ್ಲ. ಅಂಬಿ ಪಾರ್ಥಿವ ಶರೀರವನ್ನ ಮಂಡ್ಯಗೆ ತರಬೇಕು ಅಂತ ಮಂಡ್ಯದ ಮಂದಿ ಪಟ್ಟಿಡ್ದಾಗ್ಲೇ ಸುಮಲತಾ ಮಂಡ್ಯಗೆ ಬಂದದ್ದು. ಇದು ಬಿಟ್ರೆ ಚುನಾವಣೆಗೆ ನಿಲ್ಲೋ ನಿರ್ಧಾರ ಮಾಡಿದ ಮೇಲೇನೆ ಸುಮಕ್ಕ ಮಂಡ್ಯದಲ್ಲಿ ತಿರುಗಾಡ್ತಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರನ್ನೆಲ್ಲ ಭೇಟಿ ಮಾಡಿ ಸಭೆ ನಡೆಸಿದ್ದಾರೆ. ಪುಲ್ವಾಮಾ ದಾಳಿಯಲ್ಲಿ ಮೃತಪಟ್ಟ ಗುರುಗೆ ಜಮೀನು ಹಸ್ತಾಂತರ ಮಾಡಿದ್ದಾರೆ. ಹಿಂದೆಂದೂ ಮಂಡ್ಯಗೆ ಕಾಲಿಡದ ಸುಮಕ್ಕ ಈಗ ಮಾತ್ರ ಮೇಲಿಂದ ಮೇಲೆ ಮಂಡ್ಯಕ್ಕೆ ಬಂದು ಹೋಗ್ತಿದ್ದಾರೆ. ಇಲ್ಲೇ ಬಾಡಿಗೆ ಮನೆ ಮಾಡಿಕೊಂಡು ವಾಸವಾಗಲು ನಿರ್ಧರಿಸಿದ್ದಾರೆ. ಜನರ ವಿಶ್ವಾಸ ಗೆಲ್ಲೋಕೆ ಅಲ್ಲೇ ಹೊಸ ಮನೆ ಕಟ್ಟಿಸೋಕೆ ಮುಂದಾಗಿದ್ದಾರಂತೆ. ಹಾಗಾದ್ರೆ ಹಿಂದೆಂದೂ ಬರದ ಸುಮಕ್ಕ ಈಗ ಮಂಡ್ಯದಲ್ಲಿ ಓಡಾಡ್ತಾ ಇದ್ದ ಹಾಗೆ ಜನ ಒಪ್ಪಿಕೊಂಡು ಬಿಡ್ತಾರಾ? ಇಷ್ಟಕ್ಕೆ ಮಂಡ್ಯದ ಮಂದಿ ಗೆಲ್ಲಿಸ್ಬಿಡ್ತಾರಾ? ಏನ್ ಹೇಳ್ತಾರೆ ಜನ? ನೀವೇ ಕೇಳಿ. ಯಾವ ಅನುಕಂಪನೂ ಬರೋದಿಲ್ಲ ಸ್ವಾಮಿ. ಇಲ್ಲಿ ಏನೂ ಮಾಡಲಿಲ್ಲ. ಅಂಬರೀಷ್ ಅಣ್ಣ ಏನು ಅಂತ ಕೆಲಸಗಾರ ಏನಲ್ಲ, ಕೆಲಸ ಮಾಡಲಿಲ್ಲ. ಯಾರನ್ನೋ ಅವ್ರ ಹಿಂಬಾಲಕರು ಒಂದು 4 ಜನ ಬೆಳೆಸ್ಕೊಂಡ್ರು, ಎಲ್ಲೋ ಒಂದು ಮೂಲಕ್ಕೆ ಕೂತ್ಕೊಂಡ್ರು. ಅದರಿಂದ ಜನಗಳ ಅಭಿಪ್ರಾಯ, ಯಾರೋ ಕೆಲವ್ರು ಮಾತ್ರ ಅಭಿಮಾನಿಗಳು ಸುಮಲತಾ ಬರಲಿ ಅಂತಾರೆ ಅಷ್ಟು ಬಿಟ್ಕೊಂಡ್ರೆ, ಬೇರೆಯವರ ಅಭಿಪ್ರಾಯಗಳಲ್ಲಿ ಇದು ಅವ್ರಿಗೆ ಒಲವಿಲ್ಲ. ಆದ್ದರಿಂದ ಸುಮಲತಾ ಅವರು ಕಾಂಗ್ರೆಸ್ಸಿಂದ ಆಗಲಿ JDS ಇಂದ ಯಾವುದೇ ಪಕ್ಷದಿಂದ ನಿಂತ್ಕೊಂಡೇ ಹಿಂದೆ ಇರೋದೇ ತುಂಬ ಒಳ್ಳೆಯದು. JDSನವರೇ ನಿಂತ್ಕೊಂಡ್ರೆ ಗೆಲುವು ಖಂಡಿತ ಸತಸಿದ್ಧ. ಆದರೆ ಸುಮಲತಾ ಅವ್ರು ನಿಂತ್ಕೊಂಡ್ರೆ ಮಾತ್ರ ಗ್ಯಾರಂಟಿ. ಅವ್ರು ಇಂಡಿಪೆಂಡೆಂಟ್ ನಿಂತ್ಕೊಳ್ಳಿ, BJP ನಿಂತ್ಕೊಳ್ಳಿ, ಅವ್ರು ಏನೇ ಜನಾಭಿಪ್ರಾಯ ಅವರೇ ಅಂತ ತಿಳ್ಕೊಂಡು ಅವ್ರು ನಿಂತ್ಕೊಂಡ್ರು ಕೂಡ ಸೋಲು ಸತಸಿದ್ಧ. ಸುಮಲತಾ ಅಂಬರೀಷ್ ಅವರೇ, ನೀವು ಈ ಬಾರಿ ಲೋಕಸಭೆಯಲ್ಲಿ ಅಭ್ಯರ್ಥಿ ಆಗಬೇಕು ಅಂತ ಇದ್ದೀರಾ. ದಯಮಾಡಿ ಖಂಡಿತ ಆಗಬೇಡಿ. ಯಾಕೆಂದರೆ ಇದು ಮಂಡ್ಯ JDS ಭದ್ರಕೋಟೆ. 8 MLA 3 MLC ಇದೆ. ಆದ್ದರಿಂದ ದಯಮಾಡಿ ಎಲೆಕ್ಷನ್ಗೆ ನಿಲ್ಲಕ್ಕೆ ಹೋಗಬೇಡಿ. ಯಾರೋ ನಿಮ್ಮ ಅಭಿಮಾನಿಗಳು ಕೆಲವರು ಹೇಳ್ತಾರೆ ಅಂತ ಅಂದ್ಬಿಟ್ಟು ನೀವು ಎಲೆಕ್ಷನ್ ನಿಲ್ಲಬೇಡಿ. ನೀವು ದೊಡ್ಡ ಅರಸಿಕೆರೆಗೆ ಓಟ್ ಹಾಕೋಕ್ಕೆ ಬರಲಿಲ್ಲ. ನೀವು ಅಂಥದ್ರಲ್ಲಿ ಇವತ್ತು ನೀವು ಇಲ್ಲಿ ಓಟಿಗೆ ನಿಂತ್ಕೊತೀನಿ ಅಂತ ಬಂದಿರಿ. ದಯಮಾಡಿ ಈ ಥರ ಕೆಲಸ ಮಾಡ್ಕೊಳಕ್ಕೆ ಹೋಗಬೇಡಿ, ಯಾರೋ ಹೇಳ್ತಾರೆ ಅಂತ ಅಂದ್ಬಿಟ್ಟು. ಹಾಗಾಗಿ ಕುಮಾರಸ್ವಾಮಿ ಅವರು ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ. ದಯಮಾಡಿ 5 ವರ್ಷ ನೋಡಿ, ಮುಂದಿನ ಬಾರಿ ನಿಮಗೆ ಅವಕಾಶ ಕೊಡ್ತಾರೆ ಕುಮಾರಸ್ವಾಮಿ ಅವರು. ಯೋಚನೆ ಮಾಡಿ ಸುಮಲತಾ ಅಂತ ನಿಮ್ಮ ಕ್ಯೂ ಮಾತು ಹೇಳ್ತಾ ಇದ್ದೀನಿ. ಇದೇ ನಿಖಿಲ್ಗೆ ಪ್ಲಸ್ ಪಾಯಿಂಟ್ ಆಗುತ್ತಾ? ಅಪ್ಪನೇ ಸಿಎಂ, ಗೆಲುವು ಸಿಕ್ಕೇ ಬಿಡುತ್ತಾ? ನಿಖಿಲ್ ಗೆಲುವಿಗೆ ಇರೋ ಮೊದಲ ಪ್ಲಸ್ ಪಾಯಿಂಟ್ ಇದು. ಅಪ್ಪ ಕುಮಾರಸ್ವಾಮಿನೇ ಸಿಎಂ, ಸರ್ಕಾರ ಕೂಡ ಅವರದ್ದೇ ಕೈಲಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಮಂಡ್ಯದ 7 ಕ್ಷೇತ್ರಗಳು JDSನ ಭದ್ರಕೋಟೆ. ಅದರಲ್ಲೂ 3 ಸಚಿವರು, 5 ಶಾಸಕರಿದ್ದಾರೆ. ಅವ್ರಿಗೆಲ್ಲ ಇದು ಪ್ರತಿಷ್ಠೆಯ ವಿಷಯ ಬೇರೆ. ನಿಖಿಲ್ ಕುಮಾರಸ್ವಾಮಿಯನ್ನ ಗೆಲ್ಲಿಸಿಕೊಡೋದು ಅನಿವಾರ್ಯ. ಗೌಡ್ರ ಕುಟುಂಬಕ್ಕೆ ಮತ್ತಷ್ಟು ಪರಮಾಪ್ತರಾಗೋ ಚಾನ್ಸ್ ಇದು. ಹಾಗಾಗಿ ಇಂತಹ ಒಳ್ಳೆ ಚಾನ್ಸ್ನ ಅವ್ಯಾರು ಕಳ್ಕೊಳ್ಳೋಕೆ ಇಷ್ಟಪಡಲ್ಲ. ಹಾಗಾಗಿ ಶತಾಯ ಗತಾಯ ಏನೇ ಆದ್ರೂ ನಿಖಿಲ್ನ ಗೆಲ್ಲಿಸಿಕೊಳ್ತಾರೆ. ಹಾಗಾಗಿ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಗೆಲುವು ಪಕ್ಕ ಅಂತಾರೆ. ಅಲ್ಲದೆ ನಿಖಿಲ್ಗೆ ಈಗ ತಾರಾ ವರ್ಚಸ್ಸಿದೆ. ಈ ಮಂಡ್ಯಗೂ ಚಿತ್ರರಂಗದ ತಾರೆಗಳಿಗೂ ಒಂದು ಥರ ಬಿಡಿಸದ ನಂಟು. ಸದ್ಯಕ್ಕೆ ಸುಮಲತಾ ಚಿತ್ರರಂಗದಲ್ಲಿ ಔಟ್ಡೇಟೆಡ್. ಆದ್ರೆ ನಿಖಿಲ್ ಹಾಗಲ್ಲ. ಈಗಷ್ಟೇ ಚಿಗುರ್ತಾ ಇರುವ ಚಿರಯೌವನದ ಯುವಕ. ಸೀತಾರಾಮ ಕಲ್ಯಾಣ ಚಿತ್ರದಿಂದ ಒಂದಷ್ಟು ಒಳ್ಳೆ ಇಮೇಜ್ ಕ್ರಿಯೇಟ್ ಆಗಿದೆ. ಮನೆ ಮಗನಿದ್ರೆ ನಿಖಿಲ್ ಹಾಗೇ ಇರಬೇಕು ಅಂತಿದ್ದಾರೆ ಮಂಡ್ಯ ಜನ. ಹಾಗಾಗಿ ಇದು ನಿಖಿಲ್ನ ಗೆಲುವಿನ ಹಾದಿಗೆ ಸಹಕಾರ ಆದ್ರೂ ಅಚ್ಚರಿಯಿಲ್ಲ. ಅಷ್ಟೇ ಅಲ್ಲ, ನಿಖಿಲ್ಗೆ ಸಂಪನ್ಮೂಲದ ಕೊರತೆ ಕೂಡ ಅಷ್ಟಾಗಿ ಕಾಣುತ್ತಿಲ್ಲ. ಸರ್ಕಾರವೇ ಅವರದ್ದು. ಇದೆಲ್ಲದರ ಹೊರತಾಗಿ ಗೌಡ ಸಮುದಾಯ ಎಂದೂ ಬದಲಾಗದ JDSನ ಒಂದಷ್ಟು ಹಿಡಿಗಂಟು ಇವೆಲ್ಲವೂ ನಿಖಿಲ್ನ ಕೈ ಹಿಡಿಯಲಿದೆ. ಆದ್ರೆ ಸುಮಲತಾಗೆ ಸಂಪನ್ಮೂಲದ ಕೊರತೆ ಇದೆ. ಸಾವಿನ ಅನುಕಂಪವೊಂದರಿಂದಲೇ ಶಿಥಿಲಗೊಂಡಿರೋ ಅಂಬಿ ಕೋಟೆಯನ್ನ ಕಟ್ಟುವುದು ಕೂಡ ಅಷ್ಟೇ ಕಷ್ಟ ಇದೆ. ಹಾಗಾಗಿ ಸುಮಲತಾ ಗೆಲುವಿನ ಹಾದಿ ನಿಖಿಲ್ನಷ್ಟು ಸುಲಭ ಇಲ್ಲ.
ಮಂಡ್ಯ ಜನರಿಗಾಗಿ ಚಾನ್ಸ್ ತೆಗೆದುಕೊಂಡಿರೋ ಸುಮಲತಾ ಈಗಲೇ ಸೋತ್ರು ಗೆದ್ರು ಅವರದ್ದೇ ಜವಾಬ್ದಾರಿ ಅಂತ ಹೇಳಿದ್ದಾರೆ. ನಿಖಿಲ್ ಏನಾಗುತ್ತೋ ಆಗ್ಲೇ ಮಂಡ್ಯ ನಮ್ದು ಅಂತ ಬೀಗ್ತಾ ಇದ್ದಾರೆ. ಇವರಿಬ್ಬರ ಪೈಕಿ ಮಂಡ್ಯ ಮನ ಗೆಲ್ಲೋದ್ಯಾರು ಅನ್ನೋದು ಈ ಲೋಕ ಚುನಾವಣೆಯೇ ನಿರ್ಧಾರ ಮಾಡುತ್ತೆ. ಇದೇ ಹೊತ್ತಿನ ವಿಶೇಷ. ನೆನಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.